ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಪ್ರಚಾರದ ವೇಳೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಮಹಿಳೆಯರ ತರಾಟೆ. ದಾವಣಗೆರೆ ನಾಗನೂರಿನಲ್ಲಿ ಸಂಸದಿಗೆ ಭಾರೀ ಮುಜುಗರ ಆಗಿದೆ, ಕಸಿವಿಸಿ ಆಗಿದೆ. ಅದಕ್ಕೋಸ್ಕರ ನೀವೀಗ ನಮ್ಮ ಮನೆಗೆ ಮತ ಕೇಳಲು ಬಂದಿದ್ದೀರಿ, ನಾವು ನಿಮ್ಮನೆ ಬಾಗ್ಲು ಮುಂದೆ ಕಾದ್ರೂ ಸಹ ನೀವು ಸಿಗಲಿಲ್ಲ. ಈಗ ಯಾಕೆ ನಮ್ಮನೆ ಬಾಗಿಲಿಗೆ ಬಂದಿದ್ದೀರಿ, ನೀವು ಯಾಕೆ ನಿಮಗೆ ಮತ ಹಾಕಬೇಕು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಎಲ್ಲ ಮನೆ ಮನೆಗೂ ಹೋಗಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಪ್ರಭಾ ಮಲ್ಲಿಕಾರ್ಜುನ್ ಅವರು. ಆ ಸಮಯದಲ್ಲಿ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ನಮಗೆ ಕಷ್ಟ ಅಂದಾಗ, ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ, ನಾವು ನಿಮ್ಮ ಮನೆ ಬಾಗ್ಲು ಮುಂದೆ ನಿಂತಾಗ ಏನು ಸಹ ಪ್ರತಿಕ್ರಿಯೆ ಕೊಡ್ಲಿಲ್ಲ, ನೀವು ಮನೆ ಮುಂದೆ ಕಾದ್ರೂ ಸಹ ನೀವು ಸಿಗ್ಲಿಲ್ಲ. ಈಗ ಯಾಕೆ ನಿಮಗೆ ನಾವು ಮತವನ್ನ ಹಾಕಬೇಕು? ಉಪವಾಸ ಮಾಡಿ ನಿಮ್ಮ ಮನೆ ಮುಂದೆ ಕಾದು ಸುಸ್ತಾಗಿದ್ವಿ. ಇದ್ಯಾವುದು ಸಹ ಹಾಗಾದ್ರೆ ನಿಮಗೆ ನೆನಪಿಲ್ವಾ? ಯಾರದ್ದೋ ಮದುವೆಯಲ್ಲಿ ಊಟ ಮಾಡಿ ವಾಪಸ್ ಬಂದಿದ್ದೇವೆ, ಹಸಿವು ತಾಳಲಾಗದೆ ಕದ್ದು ಊಟ ಮಾಡಿದ್ದೇವೆ. ಇದ್ಯಾವುದು ನಿಮಗೆ ನೆನಪೇ ಆಗ್ತಾ ಇಲ್ವಾ? ಹಾಗಾದ್ರೆ ನೀವ್ಯಾಕೆ ಅವತ್ತು ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ಹೇಳಿ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಕೊಟ್ಟಿದ್ರಲ್ಲ ಅದನ್ನ ಹೇಳ್ರಿ. ಸರಿ ಮಾಡೋಣಂತೆ, ಚುನಾವಣೆ ಮುಗಿಲಿ, ಪಟ್ಟಿ ತರಿಸೋಣಂತೆ. ಅಣ್ಣರು ಬರ್ತಾರೆ, ಅವಾಗ ಇದೇ ಸಮಸ್ಯೆ ಹೇಳ್ಕೊಳ್ರಿ. ನೀವು ಸುಮ್ಮನೆ ಇನ್ನೊಬ್ರು ದ್ವೇಷ ಮಾಡಬೇಡ್ರಿ. ನೀವು ನಡೀತಿರೋದು ಹಂಚೆ ಕರೆಕ್ಟ್ ಅಂತ ಹೇಳಿದಾಗ ನೀವು ಮಾಡಿದ್ವಿ ಅಂದ್ರೆ 2 ಲಕ್ಷ ಇವ್ರ ಜೊತೆಗೆ ಲಿಂಕ್ ಆಗ್ತೀನಿ, ಯಾಕಂದ್ರೆ ಇವ್ರೊಂದು ಲೂಟ್ ಮಾಡ್ಕೊಂತೀನಿ ಅಂತ ಬಂದರೆ ಅದಕ್ಕೊಂದಿಷ್ಟು ಅಂಥದ್ದೇನಾರ ಐಡಿಯಾ ತೊಗೊಂಡು ನಾಗ್ನೂರಲ್ಲಿ ಶುರು ಮಾಡೋದು ಆಯಿತಾ. ಬಟ್ಟೆ ಹೊಲಿಯೋದು, ಏನಾರ ಒಂದು ಗಾರ್ಮೆಂಟ್ಸಿಂದ ಮಾಡ್ತೀರಾ ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ದಶರಥ್. ನೋಡಿ, ಈಗ ಮನೆ ಬಾಗಿಲಿಗೆ ಹೋಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತವನ್ನ ಕೇಳಕ್ಕೆ ಹೋದ್ರೆ ಜನ ಬಾಯಿಗೆ ಬಂದಂಗೆ ಉಗಿತಾ ಇದ್ದಾರೆ. ಏನು ಮಾಡಿದ್ರು ಆ ಟೈಮಲ್ಲಿ, ಈಗ ಯಾಕೆ ಅವರು ಉಗಿತಾ ಇದ್ದಾರೆ, ಏನು ಸ್ಟೋರಿ ಅಂತ? ನಿರೀಕ್ಷಾ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ನಿರೀಕ್ಷೆಗಳಿಗೆ, ಜನರ ಆಸೆ ಆಕಾಂಕ್ಷೆಗಳಿಗೆ ಯಾವುದೇ ರೀತಿಯ ಪ್ರಯೋಜನಕಾರಿ ರೀತಿಯಲ್ಲಿ ತಲುಪಿಲ್ಲ ಅನ್ನೋದು, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ತಲುಪಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ನಾಗನೂರು ಗ್ರಾಮದಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಂತ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅನೇಕ ಮಹಿಳೆಯರು ಕೂಡ ಬಂದು ಅವರ ಅನೇಕ ರೀತಿಯ ಸಮಸ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ನೀವು ಸಂಸದೆ ಆಗಿದ್ದೀರಿ, ಜೊತೆಗೆ ನಿಮ್ಮ ಪತಿರಾಯರು ಸಚಿವರಾಗಿದ್ದಾರೆ, ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರು ಸಚಿವರಾಗಿದ್ರು, ಶಾಸಕರಾಗಿದ್ರು, ಹಿಂದೆ ಅನೇಕ ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ನಾವು ನಿಮ್ಮ ಮನೆಗೆ ಬಂದಾಗ, ಮನೆಯಲ್ಲೂ ಬಂದಾಗ್ಲೂ ಕೂಡ ನಿಮ್ಮ ದರ್ಶನ ಇಲ್ಲ. ಇಡೀ ದಿನ ನಾವು ವೈಟ್ ಮಾಡಿದ್ರು ಕೂಡ ನೀವು ಸಿಗೋದಿಲ್ಲ. ನಿಮ್ಮ PAಗಳು ಅಥವಾ ನಿಮ್ಮ ಹಿಂಬಾಲಕರು ಯಾರೇ ಹೇಳಿದ್ರು ಕೂಡ ಅವರು ಸಿಗೋದಿಲ್ಲ. ಹೀಗಾಗಿ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ಇಡೀ ದಿನ ಕಾದು ಕಾದು ಸುಸ್ತಾಗಿ ಪಕ್ಕದಲ್ಲಿದ್ದಂತ ಕಲ್ಯಾಣ ಮಂಟಪದಲ್ಲಿ ಯಾರದ್ದೋ ಮದುವೆ ನಡೀತಾ ಇತ್ತು, ಕದ್ದು ಊಟ ಮಾಡುವಂತ ಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ನಿಮ್ಮನ್ನು ಭೇಟಿಯಾಗಲು ಬಂದ್ರೆ ನಾವು ಕದ್ದು ಊಟ ಮಾಡಿ ಬರುವಂತ ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿ ಅತ್ಯಂತ ನೋವಿನಿಂದ ಆ ಮಹಿಳೆ ತಮ್ಮ ಸಮಸ್ಯೆಯನ್ನ ತೋಡಿಕೊಳ್ತಾರೆ. ಸೊ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗೂ ಅವರು ನಿರೀಕ್ಷೆಗೆ ತಲುಪಿಲ್ಲ ಅನ್ನೋದೊಂದು ಸೂಚಿಸುತ್ತೆ. ಜೊತೆಗೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿಲ್ಲ ಅಂತೇಳಿ, ಶಾಮನೂರು ಶಿವಶಂಕರಪ್ಪ ಕುಟುಂಬ ಅಂತ ಹೇಳಿದ್ರೆ ದಾವಣಗೆರೆಯನ್ನೇ ಗುತ್ತಿಗೆ ತೆಗೆದುಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡುವಂತ ಕುಟುಂಬ, ದಾವಣಗೆರೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ, ಇದು ನಮ್ಮದೇ ಸಾಮ್ರಾಜ್ಯ ಅಂತ ಬಿಂಬಿಸಿಕೊಳ್ಳುವಂತ ಕುಟುಂಬ. ಆದ್ರೆ ಅಭಿವೃದ್ಧಿಯಲ್ಲಿ ಎಲ್ಲಿ ಹಿಂದೆ ಬಿದ್ದಿದೆ ಅಂದ್ರೆ, ಮಹಿಳೆಯರನ್ನ ಮಾತಾಡಿಸಿದ್ರೆ ಸಾಕು, ಬೇರೆ ಯಾರನ್ನೂ ಮಾತಾಡಿಸೋದು ಬೇಡ, ಮಹಿಳೆಯರನ್ನೇ ಮಾತಾಡಿಸಿದ್ರೆ ಸಾಕು, ಅಲ್ಲಿ ಏನೆಲ್ಲ ಅಂಶಗಳು ಬಯಲಾಗ್ತಾ ಹೋಗ್ತಾ ಇದ್ದೇವೆ ಅನ್ನೋದನ್ನ ನೋಡ್ಬೋದು. ಶಾಮನೂರು ಸಮರ್ಥ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಖುದ್ದು ಮಹಿಳಾ ಸಂಸದೆ ಆಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ಮತದಾರರ ಮತ ಯಾಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅನೇಕ ರೀತಿಯ ಸವಾಲುಗಳು, ಸಮಸ್ಯೆಗಳು ಪ್ರತಿನಿತ್ಯವೂ ಕೂಡ ಎದುರಾಗ್ತಾ ಇದ್ದಾವೆ. ಅಭಿವೃದ್ಧಿ ಅನ್ನೋದಿದೆಯಲ್ಲ ಕೇವಲ ಮಾತುಗಾರಿಕೆಯಲ್ಲ, ಕೆಲಸ ಮಾಡಿಸಿ ತೋರಿಸಬೇಕು ಹೊರತಾಗಿ ಮಾತುಗಾರಿಕೆ ಅಲ್ಲ ಅನ್ನೋದು ಇವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದಶರಥ್ ನಿಮ್ಮೆಲ್ಲ ಮಾಹಿತಿಗಾಗಿ.